ನೀವು ಮಂಡ್ಯದಲ್ಲೆಲ್ಲ ಬನೀನ್ಗೆ ಫೇಮಸ್. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಹೋಗಿ ಹಳ್ಳಿ ಜನಗಳು ಯಾವತ್ತು ಮಂಡ್ಯದಲ್ಲಿ ಬನೀನ್ ಹಾಕೊಂಡೇ ಇರೋದು. ಬನೀನು ಪಟಾಪಟಿ ಚಡ್ಡಿ. ಸಿಟಿಗೆ ಹೋದ್ರು ಬನೀನಲ್ಲೇ ತಿರ್ಗಾಡ್ತಾ ಇರ್ತಾರೆ ನೋಡಿ. ಹಾ 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 ಚಡ್ಡಿ ಮತ್ತು ಬನೀನಲ್ಲೇ ತಿರ್ಗಾಡ್ತಾ ಇರ್ತಾರೆ. ಹಾ. ಇವನು ಅಲ್ಲಿ ಒಳಗಡೆ ಇದಾನೆ ಸೋಕಿ ಮಾಡಕ್ ಹೋಗಿಲ್ಲ ಅವನು. ಹಾ 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 ಸೋಕಿ ಮಾಡೋರು ಬಟ್ಟೆ ಹಾಕಂದ್ರೆ ನಾವು ಯಾವಾಗ್ಲೂ ಹಿಂಗೆ ಬನೀನಲ್ಲೇ ಇರ್ತೀವಿ. ಬನೀನಲ್ಲೇ ಇರ್ತೀರಿ. ಹೌದು. ಅಲ್ಲ ಈಗ ಧ್ರುವಂತ ತರ ಮಾತಾಡಿದಾನಲ್ಲ, ಏನ್ ಹೇಳ್ತೀರಿ ಅವನ್ಗೆ? ಅವ್ನಿಗೆ ಟಿವಿಲಿ ತೋರ್ಸ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಮಾತಾಡ್ತಿದ್ದಾನೆ. ಮತ್ತೆ ಹುಡುಗಿ ರಿಸರ್ವ್ ಕೂಡ ಗೇಮ್ ಮಾಡಿ ಅವನಿಗೆ ಸ್ವಂತ ಇದರಿಂದ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಬ್ರನ್ನ ಈ ಆಳ್ಸಿ ತೋರ್ಸ್ಕೊಳಕೋಸ್ಕರ ಮಾತಾಡ್ತಾ ಇದ್ದಾನೆ. ನಾವು ಕುತಂತ್ರ ಎಲ್ಲ ಸುದೀಪ್ ಅವ್ರು ಹೇಳಿದ್ರಲ್ಲ, ಸುದೀಪ್ ಅವರು ಕುತಂತ್ರ ಮಾಡೇ ಕಳಪೆ ಕೊಟ್ಟದ್ದು ಅಂತ. ಕಳಪೆ ಅವ್ರು ಕೊಟ್ಟದ್ದು. ಕೊಟ್ಟವ್ರು ಒಪ್ಕೊಂಡ್ರಲ್ವಾ. ಈ ಹೊರಗಡೆ ಹೆಂಗಿದ್ದ ಹಂಗೆ ಇದ್ದಾನೆ ಬಿಗ್ ಬಾಸ್ ಅಲ್ಲಿ. ಹಾ. ಇನ್ನು ಕೆಲವರು ಅವನ ವಿರುದ್ಧ ಹೇಳ್ಕೊಂಡು ಮಾತಾಡ್ತಾ ಇದಾರೆ. ಹಾ. ಎಷ್ಟು 3 ವೀಕ್ ಹೆಂಗಿದ್ರು ಹಾ. ಈಗ ಹಂಗಿಲ್ಲ ಅವ್ರು. ಅಬ್ಸರ್ವ್ ಮಾಡಿ. ಓಕೆ. ಈಗ ಇವನ್ ಯಾವಾಗ ಸ್ಟ್ರಾಂಗ್ ಇದ್ದಾನೆ ಅಂತ ಹೊರಗಡೆ ಹೋದಾಗೆಲ್ಲ ಹೇಳಿದ್ರು, ಹೊರಗಡೆ ಗೊತ್ತಾಯ್ತು. ಹಾ. ಅದಾದ್ಮೇಲೆ ಅವ್ರು ಊಟ ಹೊಡಿತಾ ಇದಾರೆ. ಇಲ್ಲಿ ಮೊದಲನೇ ವೀಕ್ ಹೆಂಗಿದ್ದ ಈಗಲೂ ಅದೇ ಹಂಗೆ ಇದ್ದಾನೆ. ಅದೇ ತರ ಇದೆ.